ಅಷ್ಟೇ ನಿನ್ ಗಿಫ್ಟು, ನಿಂದೆ ಗಿಫ್ಟ್ ಅದು, ತಗೋ ನಿಂದೆ ಗಿಫ್ಟ್. ಅನ್ಬಾಕ್ಸಿಂಗ್ ಇಲ್ಲೇ ಆಗ್ತಿದೆ ನಮ್ಮ ಮುಂದೆ. ಖುಷಾನಿ ಬಾಯ್. ಓ ಅಂತಪ್ಪ, ಹ್ಯಾಪಿ ಬರ್ಡೇ ಮಗ. ಆಂಟಿ ನೋಡ್ತವ್ರೆ, ಬಾವಿನ ಇದು. ಹ್ಯಾಪಿ ಬರ್ಡೇ ಮಗ. Okay, let's go. ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ ಕೆಳಗೆ, ಒಂದು ರೀಲ್ ಶೂಟ್ ಮಾಡಬೇಕಿತ್ತು. ರೀಲ್ ಶೂಟ್ ಮಾಡಿದ್ಮೇಲೆ ನಮ್ಮ ಫ್ರೆಂಡ್ ಒಬ್ರು ಮನೆ ಕಟ್ಟಿಸ್ತಾ ಇದ್ದಾರೆ. ಸೊ ಅದು ಹೇಗಿರುತ್ತೆ ಅಂತ ನೋಡ್ಕೊಂಡ್ ಬರಬೇಕಿತ್ತು, ಬಿಕಾಸ್ ನಮ್ಗೊಂದು ಐಡಿಯಾ ಬರುತ್ತೆ ಅಂತ. ನಾನು ಸೈಡ್ ತೊಗೊಂಡು ಮನೆ ಕಟ್ಟಕ್ಕೆ ಏನೇನು ಬೇಕಾಗುತ್ತೆ ಅಂತ ನಂಗೆ ಐಡಿಯಾನೇ ಇಲ್ಲ. ಒಂದು ಬೇಸ್ಮೆಂಟ್ ಎಲ್ಲ ಹೇಗಿರುತ್ತೆ ನೋಡಬೇಕಿತ್ತು, ಅದಕ್ಕೆ ಅದನ್ನ ಹೋಗ್ತಾ ಇದ್ದೀನಿ ನೋಡಕ್ಕೆ. ಫಸ್ಟ್ ಬಂದು ನಮ್ಮ ಫ್ರೆಂಡ್ಸ್ ಯಾರು ಬಂದಿದ್ದಾರೆ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಅಲ್ಲಿ ಒಂದು ರೀಲ್ ಶೂಟ್ ಎಲ್ಲ ಮಾಡೋದಿತ್ತು, ಅದನ್ನ ಇಲ್ಲಿ ಮಾಡ್ತಾ ಇದೀವಿ. ನೋಡಿ ನಮ್ಮ ಅಪ್ಪ ರಿಬಾಕ್ ಟೋಪಿ ಹಾಕೊಂಡು ಹೆಂಗ್ ಓಡಾಡ್ತಾರೆ ಪಂಚೆಯಲ್ಲಿ ನಮ್ಮ ಅಪ್ಪ. ನೋಡಿ ನಮ್ಮ ವ್ಲಾಗ್ ಅಲ್ಲಿ ಪಾಂಡು ಗಣೇಶ್ ಅವ್ರು ಬಂದಿದ್ದಾರೆ, ಟಿಸಿ ಅವ್ರು ಬಂದಿದ್ದಾರೆ, ಹಾಯ್ ಚಿನ್ನ ಅವ್ರು ಬಂದಿದ್ದಾರೆ, ವಿಷ್ಣು ಅವ್ರು ಬಂದಿದ್ದಾರೆ. ಯಾರು ಸಿಗಾಕೊಂಡ್ಬಿಡ್ರಿ, ಬರ್ರಿ ಹೋಗೋಣ. ಗೈಸ್ ಗಾಡಿಗಳು ಎತ್ಕೊಂಡು ಒಂದು ಮನೆ ಕಟ್ಟಿದಾರಂತೆ, ಅದನ್ನ ನೋಡಕ್ ಹೋಗ್ತಾ ಇದೀವಿ. ಸೊ ಮನೆ ನೋಡಕ್ ಮುಂಚೆ ನಾವು ತಿನ್ಬಿಡೋಣ ಅಂತೇಳಿ ಬಿರಿಯಾನಿ ಅಂಗಡಿಗೆ ಬಂದಿದ್ದೀವಿ. ತುಂಬ ದಿನ ಆಗಿದೆ ಫ್ರೆಂಡ್ಸ್ ಜೊತೆ ಬಿರಿಯಾನಿ ತಿಂದು. ಬನ್ನಿ ಬಿರಿಯಾನಿ ಬ್ಯಾಟಿಂಗ್ ಮಾಡೋಣ. ಫುಲ್ ಮೀಲ್ ಬ್ಯಾಟಿಂಗ್ ನಡೀತಿದೆ ಅಲ್ಲಿ. ಈ ಬಿರಿಯಾನಿ, ಚಪಾತಿ, ಪರೋಟ ಎಲ್ಲ. ಗೈಸ್ ನಾನು ಟ್ಯಾಟು ಹಾಕ್ತಿದ್ದೇನೆ ಇಲ್ಲಿ, ಇದನ್ನ ಯಾರಿಗೂ ಓದಕ್ಕಾಗ್ತಿಲ್ಲ. ಇಲ್ಲಿ ತಮಿಳ ಅದು ಅಂತವನೇ, ಅವ್ನು ಕಬಾಲಿನ ಅಂತೆ. ಪೊಗರು ಅಲ್ಲ, ಏನು ಓದು ಮಗ, ನೀನು ಗೊತ್ತಲ್ಲ. ಒಂದ್ಸರಿ ಓದಿ ನೋಡೋಣ. ಮಾರಿ ಅಬ್ಬಿ ಅಂತ ಆಗ್ತಿರೋದಲ್ಲಿ ಯಾವ ಕಾರ್ನರ್ ಇಂದನೂ ಅದಂಗೆ ಕಾಣಿಸಲ್ಲ ನೋಡಿ. ಹೌದು ಚೈನ್ ಚೆನ್ನಾಗಿದ್ದಾಗ ಕಾಣ್ತಾ ಇತ್ತು, ನೀವು ಮಾಡೋಣ ಅನ್ಕೊಂಡ್ರ? ಪೇಮೆಂಟ್ ಮಾಡಕ್ಕೆ ನನಗೆ ಕಳಿಸ್ಬೋದು ನೋಡು. ಅಲ್ಲ ವರ್ಕ್ ಸರ್ವರ್ ವರ್ಕ್ ಆಗ್ತಾ ಇಲ್ಲ. ಗೈಸ್ ನಮ್ಮ ಸಿ ಗಣೇಶ್ ಇಬ್ರು ಹೊರಟ್ರು. ಬಾಯ್ ಮಗ, ಬಾಯ್ 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 ಬಾಯ್. ಬಂದಿದ್ ಕೆಲಸ ಆಯ್ತು, ಹೊರಟ್ರು ಅಣ್ಣ ಹೊರಟ್ರು. ಒಂದ್ ಪ್ಲೇಟ್ ಕುಫ್ತಾ, 2 ಮುದ್ದೆ, 1 ಬಿರಿಯಾನಿ, 2 ಚಪಾತಿ ಆಯ್ತು, ಕೀಮಾ ಆಯ್ತು, ಹೊರಟ್ರು. 5 ಮೌಂಟೇನ್ ಡ್ಯೂ ಆಯ್ತು, ಹೊರಟ್ರು ಅಣ್ಣ. ಬಾಯ್ ಮಗ, ಬಾಯ್ ಬಾಯ್. ಹುಷಾರು, ಹೊಟ್ಟೆ ಹುಷಾರು. ಗೈಸ್ ಫೈನಲಿ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಕಟ್ತಾ ಇದ್ದಾರೆ. ಸೊ ಇಲ್ಲೇ ಒಂದು ಕನ್ಸ್ಟ್ರಕ್ಷನ್ ನಡೀತಿರೋದೇ ಮಾತಾಡಕ್ಕೆ ಬಂದಿರೋದು. ನೋಡೋಣ. ಹ್ಯಾಂಡ್ ಆಲ್ಸೋ ಇದೆಲ್ಲ ನೋಡ್ತಾ ಇದ್ದಾರೆ, ಒಂಥರ ಜುಮ್ ಅನ್ನುತ್ತೆ. ನಮ್ದೆಲ್ಲ ಯಾವಾಗಪ್ಪ ಅಂತ ಏನೇನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಹೆಂಗೆ ಕಟ್ತಾರೆ ಮನೇನ ಎಲ್ಲ ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಫಸ್ಟು ಬೇಸ್ಮೆಂಟ್ ಹಾಕ್ತಾರೆ. ಈ ಥರ ಎಲ್ಲ ನೆಲ ಎಲ್ಲ ಹಿಂಗೆ ಹೋಲ್ ಮಾಡಿ. ಏನು ಆಂಟಿ ನೋಡ್ತವ್ರೆ, ಬಾವಿನ ಇದು? ಏನು ಬಾವಿನ ಮಗ, ಬಾವಿನ ಇದು? ಸಂಪ? ಓ, ನೀರಿಗೆ ಹಿಂಗೆ ಸಂಪ್ ಮಾಡ್ಕೋತಾರ ಫಸ್ಟು, ಆಮೇಲೆ ಪಿಲ್ಲರ್ ಕೆಳಗಿಂದ ಬರುತ್ತೆ. ಸಖತ್ ಖರ್ಚಲ್ಲ, ಕಂಬಿ ಅದು ಇದು ಎಲ್ಲ ನೋಡಿ. ಆಲೋ ಬ್ಲಾಕ್ಗಳು ಬರ್ತವೆ, ಮತ್ತು ಸಿಮೆಂಟ್ಗಳಿರ್ತವೆ. ಸಿಮೆಂಟ್ ಡಾಲ್ಮಿಯಾ ಸಿಮೆಂಟ್ ಯೂಸ್ ಮಾಡ್ತಾರೆ ಇವರು. ಓ ನೈಸ್, ಡಾಲ್ಮಿಯಾ ಸಿಮೆಂಟ್ ಗೈಸ್. ನಮಗೆ ಇವ್ರು ಜಾಸ್ತಿ ಗೊತ್ತು ಮನೆ ಬಗ್ಗೆ, ಅದಕ್ಕೆ ಅವರು ಬಂದಿದ್ದಾರೆ ಜೊತೆಗೆ. ನೋಡ್ತಾ ಇದ್ದೀವಿ. ಇದೆಲ್ಲ ಒಂದೊಂದಕ್ಕೆ 50 ರೂಪಾಯಿ 30 ರೂಪಾಯಿ ಇರುತ್ತಾ? ಒಂದು ಕಲ್ಲಿಗೆ 70 ರೂಪಾಯಿ ಇರುತ್ತೆ. ಹೌದಾ? ಅದು ಗೇಜ್ ಮೇಲೆ ಡಿಪೆಂಡ್. ಪಾಪ ಒಂದು ಕಲ್ಲು 70 ರೂಪಾಯಿ ಇಟ್ಬಿಟ್ಟು ಮನೆ ಕಟ್ಟಿದ್ರೆ ಹಿಂಗೆ. ಚಿಕ್ಕದ ಕೆಂಪು ಕಲ್ಲು ಆದ್ರೆ 10 ರೂಪಾಯಿ 15 ರೂಪಾಯಿ ಬೀಳುತ್ತೆ. ಇದೆಲ್ಲ ಜಾಸ್ತಿ 45 70 ವರೆಗೂ ಬರುತ್ತೆ. ಸಿಮೆಂಟ್ ಹಿಂಗೆ? ಸಿಮೆಂಟ್ ಡಾಲ್ಮಿಯಾ ಬೆಸ್ಟ್. ಹೌದಾ? ಡಾಲ್ಮಿಯಾ ಹಾಕಿದ್ರೆ ಗಟ್ಟಿ ಆಗ್ಲಿ, ಕ್ಯೂರಿಂಗ್ ಆಗ್ಲಿ, ಆಮೇಲೆ ಸಾಫ್ಟ್ನೆಸ್ ಆಗ್ಲಿ ಸೂಪರ್ ಆಗಿ ಬರುತ್ತೆ. ಅದೆಲ್ಲ ಏನಾಗಲ್ಲ. ಇದೆಲ್ಲ ಕದ್ಬಿಡ್ತಾರೆ ಅನ್ಸುತ್ತಾರೆ ಹಿಂಗೆಲ್ಲ ಬಿಟ್ರೆ. ಒಂದಷ್ಟು ಕಡೆ ಕದ್ಬಿಡ್ತಾರೆ, ನಂಗೆ ಒಬ್ರು ನೋಡಿದ್ದೆ. ಹೌದಾ? ಡಾಲ್ಮಿಯಾ ಸಿಮೆಂಟ್ ನ ಯಾಕೆ ಯೂಸ್ ಮಾಡಬೇಕು ಅಂದ್ರೆ, ಲಾಂಗ್ ಟರ್ಮ್ ಅಂದ್ರೆ ನಾವೀಗ ಒಂದು ಡ್ರೀಮ್ ಮನೆ ಕಟ್ಟಬೇಕಾದ್ರೆ, ಗಟ್ಟಿ ಮನೆ ಇರಬೇಕು ಅಂದ್ರೆ, ಏನು ಪ್ರಾಬ್ಲಮ್ ಆಗದೆ, ಅದಕ್ಕೆ ಡಾಲ್ಮಿಯಾ ಸಿಮೆಂಟ್ ಯೂಸ್ ಮಾಡಬೇಕು. ಡಾಲ್ಮಿಯಾ ಸಿಮೆಂಟ್ ಇಸ್ ನೋನ್ ಫಾರ್ ಸಾಲಿಡ್ ಬಿಲ್ಡ್ ಅಂಡ್ ಡ್ಯೂರೇಬಿಲಿಟಿ. ಸ್ಯಾಂಡ್ ಮತ್ತೆ ಬ್ರಿಕ್ಸ್ ಜೊತೆ ತುಂಬಾ ಕ್ಲೀನಾಗಿ ಮಿಕ್ಸ್ ಆಗುತ್ತಂತೆ. ಸೊ ಡಾಲ್ಮಿಯಾ ಸಿಮೆಂಟ್ ಯೂಸ್ ಮಾಡಿದ್ರೆ ಮನೆ ಸ್ಟ್ರಾಂಗ್ ಆಗುತ್ತೆ. ಸೊ ದಿಸ್ ಇಸ್ 1 ಪ್ಲಸ್ ಪಾಯಿಂಟ್, ನಾವು ಮನೆ ಕಟ್ಸ್ಬೇಕಾದ್ರೆ ಡಾಲ್ಮಿಯಾ ಯೂಸ್ ಮಾಡಬೇಕು ಅನ್ನೋದು. ಸೊ ಆ ಥರ ತುಂಬ ಮೆಟೀರಿಯಲ್ಸ್ ಇದೆ ಇನ್ನು, ವಿಚ್ ವಿ ನೀಡ್ ಟು ಫಿಕ್ಸ್. ಓಕೆ, ಇದು ಕಂಪ್ನಿದು ಯೂಸ್ ಮಾಡಿದ್ರೆ ಒಳ್ಳೇದು ಅಂತ. ಈಗ ಅಲ್ಲೇ ಮೇಸ್ತ್ರಿ ಅಣ್ಣ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ ಬನ್ನಿ. ನಾವು ಅದೇ ಸಿಮೆಂಟ್ ಯೂಸ್ ಮಾಡ್ತಾ ಇದೀವಿ ಸರ್, ಡಾಲ್ಮಿಯಾ ಸಿಮೆಂಟ್. ಏನು ಪರವಾಗಿಲ್ಲ, ಪ್ರೊಫೆಷನಲ್ ನಾವು ಕರೆಕ್ಟಾಗಿ ಹಾಕಿ ಮಾಡ್ತಾ ಇದ್ದೀವಿ. ನಮಗೆ ಯಾವ ಕಂಪ್ಲೇಂಟು ಬಂದಿಲ್ಲ ಇದುವರೆಗೂ. ಓಕೆ, ಕರೆಕ್ಟಾಗಿದೆ, ಮಾಡ್ತಾ ಇದ್ದೀವಿ. ಈ ಸಿಮೆಂಟ್ ಇಂದ ಬಿಲ್ಡಿಂಗ್ ಗಟ್ಟಿಯಾಗಿ ಕಟ್ಟಬಹುದು. ಹೌದಾ? ಈಸಿಯಾಗಿ ಮಾಡಬಹುದು, ಗಟ್ಟಿಯಾಗಿರ್ತದೆ ಕನ್ಸ್ಟ್ರಕ್ಷನ್, ಈಸಿಯಾಗಿ ಕಲಿಸಬಹುದು. ಕಲ್ಸೋದು ಈಸಿ. ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಡಾಲ್ಮಿಯಾ ಸಿಮೆಂಟ್ ಕನ್ಸ್ಟ್ರಕ್ಷನ್ಗೆ ಗಟ್ಟಿ ಸ್ಟ್ರಾಂಗ್ ಆಗಿದೆ. ಬೆಸ್ಟಾ? ಬೆಸ್ಟ್. ಓಕೆ, ನಮ್ಮ ಮನೆಗೆ ಡಾಲ್ಮಿಯಾನೇ ಹಾಕ್ಸ್ಬೇಕಂದ್ರೆ. ಥ್ಯಾಂಕ್ಸ್ ಅಣ್ಣ.
ಸೊ ನಾನು ನೋಡೋಕೆ ಬಂದಿದ್ದೆ ಇದು ಕನ್ಸ್ಟ್ರಕ್ಷನ್ಸ್ ಎಲ್ಲ ಹೆಂಗೆ ನಡೆಯುತ್ತೆ ಏನು ಕತೆ ಅಂತ. ಬಿಕಾಸ್ ಮುಂದೆ ನಾವು ಮಾಡಬೇಕಲ್ಲ, ನಂಗೆ ಐಡಿಯಾನೇ ಇಲ್ಲ, ಲಿಟ್ರಲಿ ಝೀರೋ ಐಡಿಯಾ. ಅದಕ್ಕೆ ಈ ಥರ ಬೇಸ್ಮೆಂಟ್ ಹಾಕ್ತಾರಲ್ಲ ಚಿನ್ನ, ಪಾಯ ತೋಡ್ಬೇಕು. ಪಾಪ ಪಾಯ ತೋಡಿ ಕಲ್ಲು ಹಾಕ್ತಾರೆ ಫಸ್ಟು. ಹಾಂ ಕೆಳಗೆ ಕಲ್ಲೆಲ್ಲ ಹಾಕಿ ಹಾಂ ಗಟ್ಟಿ ಮಾಡ್ತಾರೆ. ಗಟ್ಟಿ ಮಾಡಿದ್ಮೇಲೆ ಅದ್ರ ಮೇಲೆ ಮತ್ತೆ ಈ ಕೆಳಗೆಲ್ಲ ಕಲ್ಲಿರೋದು, ಅದು ಕಲ್ಲು ಹಾಕಿರೋದು. ಕೆಳಗೆಲ್ಲ ಫುಲ್ ಕಲ್ಲು. ಓ ಲಿಟ್ರಲಿ ಝೀರೋ ಐಡಿಯಾ ಗೈಸ್, ಲಿಟ್ರಲಿ ಝೀರೋ ಐಡಿಯಾ ಗೈಸ್. ಫೈನಲಿ ಹೊರಟ್ವಿ. ನೋಡಿ ಇಲ್ಲೊಬ್ರು ಮನೆ ಕಟ್ತಾ ಇದ್ದಾರೆ, ತಲೆ ಕೆಟ್ಟೋಯ್ತು ನೋಡಿ ಗೈಸ್. ಅದು ನಮಗೆ ಗೊತ್ತಿರೋರ್ದು ಆಗಿರೋದ್ರಿಂದ ಹೋಗಿ ನೋಡ್ಕೊಂಡ್ ಬಂದ್ವಿ. ಎನಿವೇಸ್ ಈಗ ವಾಪಸ್ ಹೋಗ್ತಾ ಇದೀವಿ ಗೈಸ್. ನಮ್ಮ ಫ್ರೆಂಡ್ಸ್ನ ಡ್ರಾಪ್ ಹಾಕಿ ನಾನೀಗ ವಾಪಸ್ ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ, ಲೆಟ್ಸ್ ಗೋ. ಸೊ ಫೈನಲಿ ಮನೆಗೆ ವಾಪಸ್ ಬಂದಿದ್ದೀನಿ. ಮಾಮ್, ಮನೆ ಕಟ್ಸೋದು ಎಷ್ಟು ಕಷ್ಟ ಅಂತ ಗೊತ್ತಾಯ್ತು. ಏನೇನು ಬೇಕು ಗೊತ್ತಾ ಒಂದು ಮನೆ ಕಟ್ಟಕ್ಕೆ? ಹಾಂ ಗೈಸ್, ನಮ್ಮ ಜೊತೆ ವಿಡಿಯೋ ಮಾಡ್ತಾನೆ ಚೇತನ್ ಅಂತ ನಮ್ಮ ಫ್ರೆಂಡು. ಅವನದು ಬರ್ಡೇ ಇದೆ ಇವತ್ತು. ಸೊ ಕೇಕ್ ಕಟ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀವಿ. ಇದು ಹಳೆ ವ್ಲಾಗು, ಬೇಸಿಕ್ಲಿ ನಾನು ಮನೆ ಶಿಫ್ಟ್ ಆಗಿ ಮುಂಚೆ ಮಾಡಿರೋ ವ್ಲಾಗ್ ಇದು. ಆಮೇಲೆ ನೀವು ಕನ್ಫ್ಯೂಸ್ ಆಗಬೇಡಿ. ಡೋರ್ ತೆಗಿಯಕ್ಕೆ ಒಬ್ಬರು ಇಟ್ಟಿದ್ದೀನಿ ನೋಡಿ ಗೈಸ್. ನೋಡಿ ಕೇಕ್. ಮಗ ಯಾವ್ದು ಬೇಕು ಸೆಲೆಕ್ಟ್ ಮಾಡೋದು? ಹಿಂದೆ ಬರ್ಡೇ. ಹಾಯ್ ನೀನೇ ಕೊಟ್ಬಿಡು ಕಾಂಚನ. ಮಾಡು ಮಗ, ಏನು ಮಾಡೋಕ್ಕಾಗಲ್ಲ. ನೀನೇ ಫೋನ್ ಪೇ ಮಾಡ್ಬೇಕು. ನೋಡಿ ಚಿಕ್ಕದಿದೆ, ಮೇ ಬಿ ರಸಮಲೈ ಕಟ್ ಮಾಡಿದ್ರೆ ಬಜೆಟ್ ಎಲ್ಲ ಆಗುತ್ತೆ ಅನ್ಸುತ್ತೆ. ಇತ್ತೋಲ್ಲ ಅಲ್ಲಿ ಚಿಕ್ಕದು, ತುಂಬ ಜಾಸ್ತಿ ಬೀಳಲ್ಲ ಅಂತವನವನು. ನಾವು ತಗೊಳ್ಳೋದಲ್ಲ, ನೀನ್ ತಗೊಳ್ಳೋ. ಓ ನಾವು ತಗೊಳ್ಳೋದು ಅನ್ಕೊಂಬಿಡೋ ಮಗ. ಹ್ಯಾಪಿ ಬರ್ತ್ಡೇ PCP. ಎಲ್ಲೋ ಇದೆ ಒಂದು ಬೇರೆ PCP ಅಂತ ಬರೀರಿ. ಚಿತ್ರಗೋಪಾಲ್ ಅಂತ ಮಗ ಅಷ್ಟು ಅಲ್ಲ, ತಗೊಂಡಿರೋ ಕೇಕ್ ಇಷ್ಟಿದೆ, ಅದ್ರೊಂದು 50 ಹೆಸರು ಬರೆಸ್ಬೇಕು ನಾವೀಗ. ಅವನ ಹೆಸರು ಚೇತನ್, ಅಷ್ಟು ಬರ್ಸಕ್ಕೂ ಜಾಗ ಇಲ್ಲ ಕೇಕ್ ಮೇಲೆ. ಅಷ್ಟು ದೊಡ್ಡ ಕೇಕ್ ತೊಗೊಂಡಿದ್ದೀವಿ ನಾವು. ಅದಕ್ಕೆ ಶಾರ್ಟ್ ಫಾರ್ಮಲ್ಲಿ PCP ಅಂತ ಬರೆಸ್ತಾ ಇದೀವಿ. ಬರ್ಡೇ ಮಾಡ್ತಾ ಇದೀವಿ, ಖುಷಿ ಪಡೋ ಫ್ರೆಂಡ್ಸು. ಈಗಿನ ಕಾಲದಲ್ಲಿ ಫ್ರೆಂಡ್ಸ್ ಸಿಗೋದೇ ಇಲ್ಲಲ್ಲ ಪ್ರವೀಣ. ಹ್ಯಾಪಿ ಬರ್ಡೇ ಮಗ. ಅದಕ್ಕೆ ಫುಲ್ ಫಾರ್ಮ್ ಏನು? ಅಯ್ಯೋ ಅಭ್ಯಾಸ ಇದೆ ಬಿ ಸಿಗರೇಟ್ ಎಲ್ಲ ಅಣಿಸಿ. ಮನೆ ಡೈಲಿ ಪೂಜೆ ಮಾಡ್ತೀನಿ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಚೇತನ. ಏನೋ ಹಿಂಗ್ ಬರ್ತೈತೆ, ಚೆನ್ನಾಗೇ ಇಲ್ಲ ನೋಡಿ. ಬಂದೇ ಇಲ್ಲ ಬೆಂಕಿ ನೋಡಿ. ಬೇರೆ ಕೊಡಿ. ಇನ್ನೊಂದು ತಗೊಂಡಿದೀವಿ. ದಮ್ಗಿ ಬಂದ್ಬಿಟ್ರೆ ಕಷ್ಟ. ಓ ಅಂತಪ್ಪ ಹ್ಯಾಪಿ ಬರ್ಡೇ ಮಗ. ಕೈ ಸುಡ್ತು. ಬರ್ಡೇ ಟು ನೋಡಿ, ಫೋಟೋ ಬೇಕಾ ನಿಮ್ಗೆ? ಇದೆ ನಮ್ಮ ಹತ್ರ ಇವ್ರದಿದೆ, ತೋರಿಸ್ತೀನಿ. ಕರ್ಕೊಂಡು ಹೋಗ್ತಾರೆ ಮೈಸೂರಿಗೆ. ನೋಡಿ ಮರ್ತು ಬಿಡಿ ಅಣ್ಣ ಆಯ್ತಾ ಮಗ. ಪ್ರವೀಣ ಬೇಡ, ಸ್ಕ್ಯಾನ್ ಆಗಲ್ಲ ಕಣ್ಣಲ್ಲಿ. ಒಂದ್ಸಲ ನೋಡ್ಬೋದು. ತೋರಿಸ್ಬಿಟ್ಟಣ, ಫೋಟೋ ತೋರಿಸ್ಬಿಟ್ಟ ಗೈಸ್. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ನೋಡಿ ಗಾಯ್ಸ್, ಬಾಯ್ ಮಗ, ಬಾಯ್ ಬಾಯ್ ಮಗ, ಬಾಯ್ ಬಾಯ್ ಚಿನ್ನ, ಬಾಯ್. ಸೊ ಫೈನಲಿ ನಾನು ಅಲ್ಲಿಂದ ಹೊರಟು ಈಗ ವರುಣ್ ಬ್ರೋ ಮನೆ ಹತ್ರ ಹೋಗ್ತಾ ಇದ್ದೀನಿ. ಕುಶಾನಿ ಬರ್ಡೇಗೆ ನಾವು ಹೋಗೋಕ್ಕಾಗಿಲ್ಲ, ನಾವೆಲ್ಲ ಆಚೆ ಹೋಗ್ಬಿಟ್ಟಿದ್ವಿ ಫ್ಯಾಮಿಲಿ ಎಲ್ಲ. ಸೊ ಅದಕ್ಕೆ ನಾನು ನನ್ನ ಕಡೆಯಿಂದ ಗಿಫ್ಟ್ ತೊಗೊಂಡೋಗಿ ಕುಶಾನಿ ಹತ್ರ ಮಾತಾಡಿ ವಾಪಸ್ ಬರೋಣ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಆಲ್ಮೋಸ್ಟ್ ಅವ್ರ ಮನೆ ಹತ್ರ ಹೋಗಿ ವಾಪಸ್ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಗಿಫ್ಟಲ್ಲಿ ಸಿಕ್ಕಿಲ್ಲ. ಮುಂದೆ ಯಾವುದೋ ಒಂದು ಅಂಗಡಿ ಇದೆ, ಅಲ್ಲಿಗೆ ಹೋಗಿ ಹುಡ್ಕೋಣ ಅಂತ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ನನ್ನ ಕಣ್ಣು ಫುಲ್ ಎಳಿತಾ ಇದೆ. ನಾನು ಯಾರನ್ನಾರು ಜೊತೆಗೆ ಹಾಕೊಂಬರೋಣ ಅಂತ. ಆಮೇಲೆ ಹೋಗ್ತಾ ಬೈಕಲ್ಲಿ ಹೋಗ್ಬಿಡೋಣ, ಇಲ್ಲ ಕಾರಲ್ಲಿ ಹೋಗ್ಬಿಡೋಣ ಅಂತ. ಗಿಫ್ಟ್ ಅಂಗಡಿಗೆ ಬಂದಿದ್ದೀವಿ, ನೋಡೋಣ ಬನ್ನಿ ಏನು ತಗೊಳ್ಳೋದು ಅಂತ. ಸೊ ಕುಶಾನಿ ಸ್ಕೂಲಲ್ಲಿ ಓದ್ತಿರೋದ್ರಿಂದ ಈಗ ಅಟ್ಲೀಸ್ಟ್ ಅವ್ಳಿಗೆ ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ ಏನಾದ್ರು ಕೊಡೋಣ ಅಂತ ಬೋರ್ಡ್ ಏನೋ ಸೆಲೆಕ್ಟ್ ಮಾಡಿದ್ದೀವಿ. ನೋಡೋಣ ಹಿಂಗಿರುತ್ತೆ ಇದು ಅಂತ. ನೋಡಿ ಈ ಥರ ಸೆಟ್ ಆಗುತ್ತೆ ಗೈಸ್. ಸೊ ಇದು ಪ್ಲಾಸ್ಟಿಕ್ಕು, ಇದು ವುಡ್ಡು. ನನ್ನ ಪ್ರಕಾರ ಕ್ವಾಲಿಟಿ ವೈಸ್ ವುಡ್ಗೆ ಹೋದರೆ ಬೆಟರ್ ಅನ್ಸುತ್ತಲ್ಲ ಟುಂಟು. ವುಡ್ ತೊಗೊಂಡ್ರೆ ಬೆಟರು. ಆ್ಯಂಡ್ ಜಾಸ್ತಿ ರಫ್ಯೂಸು ಮಾಡ್ಬೋದು ಅವರು. 10th ಬಟ್ಟೆ ಬೊಂಬೆ ಎಲ್ಲ ತೊಗೋಬೋದು ಅಂದ್ಕೊಂಡೆ. ಬಟ್ ಈಗ ಕಲಿತಿರೋ ಏಜ್, ಈಗ ಚಿಕ್ಕ ವಯಸ್ಸಲ್ವಾ, ಈಗ ಏನೇನು ಕಲಿತಾರೆ ಅದೆಲ್ಲ ತಲೆಯಲ್ಲಿ ಹಂಗೆ ಇರುತ್ತೆ. ಅದಕ್ಕೆ ಮೇ ಬಿ ಬೋರ್ಡ್ ಇದ್ದರೆ ಡ್ರಾಯಿಂಗ್ ಹಿಂಗೆಲ್ಲ ಮಾಡ್ಬೋದು. ಗಿಫ್ಟ್ ರ್ಯಾಪ್ ಮಾಡಿಸ್ತಾ ಇದ್ದೀವಿ. ಅಷ್ಟು ದೊಡ್ಡ ಬಾಕ್ಸ್ಗೆ ಇಲ್ಲಿ ಕವರ್ ಇಲ್ಲ, ಗಿಫ್ಟ್ ರ್ಯಾಪು. ಅದಕ್ಕೆ ಅವರು ಪಾಪ ಜುಗಾಡು ಮಾಡ್ತಾ ಇದ್ದಾರೆ. ಒಂದು ಚಿಕ್ಕ ಗಿಫ್ಟ್ ತೊಗೊಂಡಿದ್ದೀನಿ ಸರ್ಪ್ರೈಸ್ಗೆ, ಬನ್ನಿ ತೋರಿಸ್ತೀನಿ ನಿಮಗೆ. ಕುಶಾನಿಗೆ ಹೋಗಿ ಇವಾಗ ಇದೊಂದೇ ಗಿಫ್ಟು ಅಂತ ಹೇಳೋದು, ಆಮೇಲೆ ಇದನ್ನು ತೋರಿಸೋಣ. ಏನಂತೆ ಟುಮ್ ಮಜಾ ಇರುತ್ತೆ. ಇಲ್ಲ ಕಾರಲ್ಲಿ ಮತ್ತೆ ಕೆಳಗೆ ಬರ್ತೀಯಾ? ಕಣ್ಣು ಓದಿರೋದಕ್ಕೆ ಗ್ಲಾಸ್ ಹಾಕೊಂಡ್ಬಿಡ್ತೀನಿ. 3D ಕ್ಲಾಸ್ ನಮ್ಮ ಬ್ಲಾಗಲ್ಲಿ ದಿನ ನೋಡ್ತಾರೆ, ಅದ್ರಲ್ಲಿ ಇದು ಬೇರೆ ನಂದು ಶೋಕಿ. ನೋಡಿ ಇವನು ಗ್ಲಾಸ್ ಹಾಕೊಂಡು ಆಡ್ದು. ಗ್ಲಾಸ್ ಹಾಕೊಂಡ್ರು ಶೋಕಿ ಅದು. ಹೋಗಿ ಗಿಫ್ಟ್ ಕೊಟ್ಬಿಡೋಣ ಬನ್ನಿ. ಈ ಗಿಫ್ಟ್ ಅಲ್ಲ, ಈ ಗಿಫ್ಟ್ ಫಸ್ಟ್. ಹಾಯ್ ಕುಶಾನಿ. ಹಾಯ್, ನೀವು ಓಡ್ತೇನಲ್ಲ ಬ್ರೋ. ಹಾಯ್ ಹಾಯ್ ಹಾಯ್, ಹೌ ಆರ್ ಯು? ಫಸ್ಟ್ ಬ್ಯಾಗ್ ಇಸ್ಕೊತವಳೆ.
ಅಷ್ಟೇ ನಿನ್ ಗಿಫ್ಟು. ನಿಂದೆ ಗಿಫ್ಟ್ ಅದು, ತಗೋ ನಿಂದೆ ಗಿಫ್ಟು. ನೋಡು ಹೆಂಗಿದೆ. ಹಾಯ್ ಹಾಯ್. ಥ್ಯಾಂಕ್ ಯು ಕುಶಾನಿ, ಥ್ಯಾಂಕ್ ಯು. ಹಾಯ್ ಹೇಳು ಕುಶಾನಿ, ಬಾ. ಹಾಯ್ ಹೇಳು, ಬಾ. ಹಾಯ್. ಲಡ್ಡು ತಿಂತಿದ್ಯಾ? ಆತ ಕಿಚ್ಚದ ಬೈಕಾಲು ತಿರುಗ್ತಾರೆ. ಬಾಯ್ಲಿ ಕುಶಾನಿ. ಕುಶಾನಿ ನೋಡಿ ಗೈಸ್, ನಾನು ತಂದಿದ್ದ ಗಿಫ್ಟ್ನ ಅಲ್ಲಿ ತಲೆ ಮೇಲೆ ಹಾಕೊಂಡು ಓಡಾಡ್ತಾ ಇರೋದು. ಕುಶಾನಿ ಸಾಕ ಗಿಫ್ಟು? ಬಾಯ್ಲಿ ಕುಶಾನಿ. ಈ ನನ್ನ ಮಗ ಈ ಗಿಫ್ಟ್ ನ ತಂದು ಈ ರೇಂಜ್ ಬಿಲ್ಡಪ್ ಕೊಡ್ತಾವನಲ್ಲ, ಒಂದೇ ಒಂದು ಕ್ಲಿಪ್ ನ ಅಂತ ಬೈಕೋತಾ ಇರೋದು. ಇಲ್ಲಿ ನೋಡಿ, ಗಿಫ್ಟ್ ಅಂದ್ರೆ ಇದು ನೀನ್ ತಂದಿರೋದಲ್ಲ ಅಂತನಾ? ಓಹೋ ಕುಶಾನಿ ಬಂದ್ಲು. ತೊಗೊಂಬರೋಣ ದೊಡ್ಡ ಗಿಫ್ಟ್ ಕುಶಾನಿಗೆ. ಇರು ಅಲ್ಲೇ ಇರು, ತೊಗೊಂಬರ್ತೀನಿ. ತಗೋ. ಇದು ನೋಡಿ ಪಕ್ಕ ಮಕ್ಳೇನೇನ್ ಬೈಕೋತಾರ, ಮನ್ಸಲ್ಲಿ ಬೈಕೊಂಡಿರುತ್ತೆ. ಮಕ್ಳು ಭಾಷೆಯಲ್ಲಿ ಬೈಕೊಂಡಿರುತ್ತೆ ಕುಶಾನಿ. ಆಂಟಿ ಕಾಫಿ ಕೊಡ್ತಿದ್ದಾರೆ. ಇದು ನೋಡಿ ನಮ್ಮ ಜೊತೆ ಯಾರಿದ್ದಾರೆ. ಹಲೋ ಹೇಳು. ಹಲೋ. ಅನ್ಬಾಕ್ಸಿಂಗ್ ಇಲ್ಲೇ ಆಗ್ತಿದೆ ನಮ್ಮ ಮುಂದೆ. ಎಂಬಾರಿಸ್ ಮಾಡ್ತಿದ್ದಾರೆ ಕುಶಾನಿ. ಒಳ್ಳೆ ಕಾಫಿ ಸಿಕ್ತು. ಆಗಿಂದ ಕಾಫಿ ಅಂತಿತ್ತು ಮನ್ಸು. ನನ್ನ ಪಕ್ಕ ಕೂತ್ಕೊಂಡು ಸುರು ಅಂತವನೇ. ಥ್ಯಾಂಕ್ ಯು ಕುಶಾನಿ. ಹ್ಯಾಪಿ ಬರ್ಡೇ. ಒನ್ ಡೇ ಕುಶಾನಿ ಬರ್ತೀಯಾ? ಬಾ. ಹೊರಟಿದೀವಿ ಈಗ. ಬಾಯ್ ಕುಶಾನಿ, ಬಾಯ್. ಅಯ್ಯೋ ಹೋಗ್ತಿದೀವಿ ಅಂತನಾ? ಬಾ ನಮ್ಮ ಮನೆಗೆ ಬಾ. ಕುಶಾನಿ ನಂಗೆ ಬೇಜಾರಾಗ ಟುಮ್ನಿಲ್ಲೇ ಬಿಟ್ಟು ಹೋಗ್ಬಿಡ್ತೀನಿ ನಾನು. ಬಾ ಕೆಳಗೆ ಹೋಗೋಣ ಬಾ. ಖುಷಿಯಾಗಿ ಕಳಿಸ್ತಾರೆಲ್ಲ. ಎತ್ಕೊಂಡೇನೋ. ಬಾಯ್ 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 ಕುಶಾನಿ. ಬಾಯ್ ಬಾಯ್. ಹ್ಯಾಪಿ ಬರ್ಡೇ. ಹ್ಯಾಂಡ್ ಶೇಕ್ ಮಾಡ್ಬಿಡು ಲಾಸ್ಟ್. ಯಾಕೆ ಹ್ಯಾಪಿ ಬರ್ಡೇ. ಚೆನ್ನಾಗಿ ಡ್ರಾಯಿಂಗ್ ಮಾಡು, ಪ್ರಾಕ್ಟೀಸ್ ಮಾಡು ಆಯ್ತಾ? ಓಕೆ ಬಾಯ್. ಸೊ ಇವತ್ತಿನ ವ್ಲಾಗ್ನ ಮನೆಗೆ ಬಂದು ಮುಗಿಸ್ತಾ ಇದ್ದೀನಿ. ಫೈನಲಿ ಇವತ್ತು ತುಂಬ ಕೆಲಸ ಆಯಿತು, ಎಲ್ಲ ಮುಗಿಸಿ ನನ್ನ ಕಣ್ಣು ತುಂಬ ನೋವ್ತಿದೆ. ಈಗ ಮಲ್ಗಕ್ಕೆ ಹೋಗ್ತಾ ಇದ್ದೀನಿ ನಾನು. ಲೆಟ್ಸ್ ಗೋ. ಕುಶಾನಿ ಬರ್ಡೇಗೆ ಹೋಗೋಕ್ಕಾಗಿಲ್ಲ, ಬೇಜಾರಾಯಿತು ಪಾಪ. ಕುಶಾನಿ ಯಾವುದೋ ಕಾರ್ ಬಂದಾಗೆಲ್ಲ ಸಮೀರ್ ಮಾಮ ಅಂತ ಹೇಳಿದಂತೆ ತುಂಬ ಬೇಜಾರಾಯಿತು, ಒಂಥರ ಹೋಗ್ಬೇಕಿತ್ತು ಅಂತ. ಬಟ್ ಕೆಲಸ ಇತ್ತು. ಎನಿವೇಸ್ ಈಗ ಹೋಗಿ ಬಂದಿದ್ದೀವಿ. ಹೋಪ್ಫುಲಿ ಕುಶಾನಿ ಗಿಫ್ಟ್ ಇಷ್ಟ ಆಗಿದೆ. ನಮ್ಮ ಚೇತನ್ದು ಬರ್ಡೇ ಸೆಲೆಬ್ರೇಟ್ ಮಾಡಿ ಬಂದ್ವಿ, ಮಜಾ ಇತ್ತು. ಸೊ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. ಟೇಕ್ ಕೇರ್. ಸಿ ಯು. ನಗುತ್ತಾ ಬಾಳು ನೀನು ನೋಡುವಂತ